ಸರ್ ನಮಸ್ತೆ. ಇದು ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ ಬೈಪಾಸು. ಇದು ಸರ್ವಿಸ್ ರೋಡು ಮ್ಯಾಲದು ಬೈಪಾಸು. ಈ ಬೈಪಾಸ್ ನೋಡಿದು ಈ ಬೈಪಾಸಿಂದ 100 ಮೀಟ್ರು ಒಳಕ್ಕೆ ಒಂದು 3 ಎಕರೆ 37 ಕುಂಟೆ ತೆಂಗಿನ ತೋಟ. ಈಗ ತೆಂಗಿನ ತೋಟ ತೋರಿಸ್ತೀನಿ. 3 ಎಕರೆ 37 ಕುಂಟೆ. ಇದು ಬೈಪಾಸು. ಚನ್ನಪಟ್ಟಣದಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಆಗುತ್ತೆ ಬೈಪಾಸ್ಗೆ. ಇದಕ್ಕೆ ಜಾಗ ಮಾತ್ರ ಸೂಪರ್ ಆಗೈತೆ ತೋಟ. ಈಗ ತೋಟ ತೋರಿಸ್ತೀನಿ. ಇಲ್ಲಿ ಬೈಪಾಸಿಂದ 100 ಮೀಟ್ರ್ ಒಳಕ್ಕೆ ಇದೇ 100 ಮೀಟ್ರು. ಈ 100 ಮೀಟ್ರಿಗೆ ಅಡ್ಜಸ್ಟ್ ಆಗಿದ್ದಂಗೆ 3 ಎಕರೆ 37 ಕುಂಟೆ ಜಾಗ ತೆಂಗಿನ ತೋಟ. ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೋಬೋದು. ಕಮರ್ಷಿಯಲ್ ಅಂದರೆ ಫ್ಯಾಕ್ಟ್ರಿ ಏನಾರು ಮಾಡ್ಬೋದು, ಕಾಲೇಜ್ ಮಾಡ್ಬೋದು, ವ್ಯವಸಾಯಕ್ಕೆ ಇಟ್ಕೊತೀವಿ ಅಂದರೂ ಇಟ್ಕೋಬೋದು. ತೆಂಗಿನ ತೋಟ 3 ಎಕರೆ 37 ಕುಂಟೆ ನೋಡಿ. ಜಾಗ ಏನು ಸೂಪರಾಗೈತೆ. ಒಂದೇ ಲೆವೆಲಾಗೆ 4 ಮೂಲೆ ಚೌಕಟ್ಟಾಗೈತೆ. ಟೀಕ್ ಮರಗಳವೆ ಒಂದಷ್ಟು. 3 ಎಕರೆ 37 ಕುಂಟೆಲು ಫುಲ್ ತೆಂಗೈತೆ. 2 ಬೋರ್ ಐತೆ. ನಿಮಗೆ ಈ ಡಾಂಬರ್ ರಸ್ತೆಗೆ 350 ಅಡಿ ಸಿಗುತ್ತೆ. ಇಬ್ಬರು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಪೇಪರೆಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸು ಲೀಗಲ್ ಆಗೈತೆ. ಡೈರೆಕ್ಟ್ ರಿಜಿಸ್ಟರ್ ಐತೆ ಪೇಪರ್. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಜಾಗ ಮಾತ್ರ ಫೈನ್ ಜಾಗ. ಕಮರ್ಷಿಯಲ್ಗೆ ಮಾತ್ರ ಒಳ್ಳೆ ಜಾಗ ಇದು. ಕಮರ್ಷಿಯಲ್ ಮಾಡ್ತೀನಿ ಅಂದರೆ ಒಳ್ಳೆ ಜಾಗ. ಯಾಕಂದರೆ ಬೈಪಾಸಿಂದ ಬರೀ 100 ಮೀಟ್ರ್ ಒಳಗೆ ಇರುವಂಥ ಜಾಗ ಇದು. ಡಾಂಬರ್ ರಸ್ತೆಗೆ 350 ಅಡಿ ಬರ್ತದೆ. ಬೆಂಗಳೂರಿಂದ ನಿಮಗೊಂದು 60 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಜಾಗ ಮಾತ್ರ ಸೂಪರ್ ಆಗಿದೆ. ಒಂದು TC ಐತೆ, 2 ಬೋರ್ ಐತೆ. ಡಾಂಬರ್ ರಸ್ತೆಗೆ 350 ಅಡಿ ಸಿಗುತ್ತೆ. ಬೈಪಾಸಿಂದ 100 ಮೀಟ್ರ್ ಒಳಕ್ಕೆ. ತೋಟ ಎಲ್ಲ ಫುಲ್ ತೆಂಗು. ಸುತ್ತ ಟೀಕ್ ಮರಗಳಿವೆ. ಸುತ್ತ ಫೆನ್ಸ್ ಆಗೈತೆ. ಜಾಗ ಮಾತ್ರ ಫೈನ್ ಆಗೈತೆ. 3 ಎಕರೆ 37 ಕುಂಟೆ ಜಾಗ. ಕಮರ್ಷಿಯಲ್ ಆಗಾರ ಯೂಸ್ ಮಾಡ್ಕೋಬೋದು, ವ್ಯವಸಾಯಕ್ಕರ್ಗ ಯೂಸ್ ಮಾಡ್ಕೋಬೋದು. ಬೈಪಾಸಿಂದ 100 ಮೀಟ್ರ್ ಒಳಕ್ಕೆ. ನಮಸ್ತೆ.